ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಭೂಮಿಕಾ, ನೀವು ಇಲ್ಲೇ ನಿಂತ್ಕೊಂಡು ನನ್ನ ಮಾತು ಕೇಳಿಸ್ಕೊತಾ ಇದ್ದೀರಾ ಅಂತ ನನಗೆ ಗೊತ್ತು. ನೋಡಿ, ನಿಮ್ಮನ್ನ ಫಾಲೋ ಮಾಡಬೇಕು ಅಂತಾಗಲಿ ಅಥವಾ ಈ ಹೋಟ್ಲಿಗೆ ಬರಬೇಕು ಅನ್ನೋದಾಗಲಿ ಯಾವುದು ಪ್ಲ್ಯಾನ್ ಮಾಡಿದ್ದಲ್ಲ. ಇದೆಲ್ಲವೂ ಆಕ್ಸಿಡೆಂಟಲ್ಲಿ ಆಗಿದ್ದು. ಈ ಥರದೊಂದು ಜಾಗ, ನಮ್ಮಿಬ್ಬರ ಪರಿಸ್ಥಿತಿ, ಇದನ್ನೆಲ್ಲ ನೋಡ್ತಾ ಇದ್ರೆ ನಂಗೆ ಹಳೇದೆಲ್ಲ ನೆನಪಾಗ್ತಿದೆ ಭೂಮಿಕಾ. ನಮ್ಮಿಬ್ಬರು ಜೀವನ ಶುರುವಾಗಿದ್ದು ಈ ಥರದ್ದೇ ಒಂದು ಜಾಗದಲ್ಲಲ್ವಾ? ನಿಮಗೂ ನೆನಪಿದೆ ಅನ್ಕೋತೀನಿ. ವಿಚಿತ್ರ ನೋಡಿ, ಲೈಫು ಸರ್ಕಲ್ ಅಂತಾರೆ. ಆ ಲೈಫು ಮತ್ತೆ ನಮ್ಮಿಬ್ಬರನ್ನು ನಮ್ಮ ಜೀವನ ಎಲ್ಲಿಂದ ಶುರು ಆಯಿತು ಅಲ್ಲಿಗೆ ತಂದು ನಿಲ್ಲಿಸಿದೆ. ನಾವಿಬ್ಬರು ಅಲ್ಲಿಗೆ ಬಂದು ನಿಂತಿದ್ದೀವಿ. ಅವತ್ತು ನಾನು ಇದೇ ಸ್ಥಿತಿಲಿದ್ದೆ. ಒಂದು ಹಿಡಿ ಪ್ರೀತಿಗೋಸ್ಕರ ಹಂಬಲಿಸ್ತಾ ಇದ್ದೆ. ನಾನು ಮನೆಗೆ ಹೋದಾಗ ನನಗೋಸ್ಕರ ಕಾದಿರೋ ಒಂದು ಜೀವ ಇರಬೇಕು ಅನ್ಸುತ್ತೆ. ಪ್ರೀತಿಸೋ ಹೃದಯ ಇರಬೇಕು, ಪ್ರೀತಿಯಿಂದ ಮಾತಾಡಿಸೋ ಸಂಗಾತಿ ಇರಬೇಕು ಅಂತ ಅನ್ಸುತ್ತೆ. ಮತ್ತಿವತ್ತು ಅದೇ ಪ್ರೀತಿಗೋಸ್ಕರ ಹಂಬಲಿಸ್ತಾ ಇದ್ದೀನಿ. ಆಗ ನಂಗೆ 45 ವರ್ಷ. ನನ್ನನ್ನು ಯಾರು ಮದುವೆ ಆಗ್ತಾರೆ? ಮದುವೆ ಮಾಡ್ಕೊಳ್ಳೋರು ನನ್ನ ಅರ್ಥ ಮಾಡ್ಕೋತಾರ? ನಾನು ಮದುವೆ ಮಾಡ್ಕೊಂಡ್ರು ನನ್ನನ್ನು ಪ್ರೀತಿ ಮಾಡ್ತಾರ ಅಂತೆಲ್ಲ ಅನ್ಕೋತಾ ಇದ್ದೆ. ಆಗಿನ್ನೂ ನಾನು ಬಯಸಿದ ಪ್ರೀತಿ ನಂಗೆ ಸಿಕ್ಕಿರಲಿಲ್ಲ. ಬಟ್ ಇವತ್ತು ನಂಗೆ ಸಿಕ್ಕಿದ ಪ್ರೀತಿನ ನಾನು ಕಳ್ಕೊಂಡು ನಿಂತಿದ್ದೀನಿ. ಸಿಗದೇ ಇರೋ ಪ್ರೀತಿಗಿಂತ ಸಿಕ್ಕಿರೋ ಪ್ರೀತಿನ ಕಳ್ಕೊಳ್ಳೋದು ಬಹಳ ನೋವು ಕೊಡುತ್ತಲ್ವ ಭೂಮಿಕಾ? ಸಾರಿ, ಹೀಗೆಲ್ಲ ಹೇಳಿ ನಾನು ನಿಮ್ಗೆ ನೋವು ಕೊಡಬೇಕು, ಸಿಂಪತಿ ಗಿಟ್ಟಿಸ್ಕೋಬೇಕು, ನಿಮ್ಗೆ ಹತ್ರ ಆಗಬೇಕು ಅಂತ ನಾನು ನೋಡ್ತಾ ಇಲ್ಲ. ನಾನು ನಿಮ್ಗೆ ತೊಂದರೆ ಕೊಡಲ್ಲ ಭೂಮಿಕಾ. ನಿಮ್ಮ ನೆಮ್ಮದಿಗೆ ನಾನು ಯಾವತ್ತೂ ಕಲ್ಲು ಹಾಕಲ್ಲ. ನೀವು ಯಾವತ್ತೂ ಸಂತೋಷವಾಗಿರಬೇಕು, ನೆಮ್ಮದಿಯಾಗಿರಬೇಕು, ಅಷ್ಟೇ ನಾನು ಬಯಸೋದು. ನನ್ನಿಂದ ದೂರ ಇದ್ರೆ ನೀವು ಖುಷಿಯಾಗಿರ್ತೀರ ಅನ್ನೋದಾದ್ರೆ ನಾನು ದೂರನೇ ಇರ್ತೀನಿ ಬಿಡಿ. ನಾನು ಏನೇನು ಪ್ರಯತ್ನ ಮಾಡಬೇಕು ಎಲ್ಲನೂ ಮಾಡಿದ್ದಾಗಿದೆ. ಇನ್ನು ನನಗೆ ಕಾಯೋದೊಂದೇ ಉಳಿದಿರೋದು. ನಾನು ನಿಮಗೋಸ್ಕರ ಕಾಯ್ತೀನಿ ಭೂಮಿಕಾ. ನನಗೆ ಆ ಡೆಸ್ಟಿನಿ ಮೇಲೆ ನಂಬಿಕೆ ಇದೆ. ಯಾವ ಶಕ್ತಿ ನಮ್ಮಿಬ್ಬರನ್ನ ಅವತ್ತು ಒಂದು ಮಾಡ್ತೋ ಅದೇ ಶಕ್ತಿ ಒಂದು ಮಾಡುತ್ತೆ ಅನ್ನೋ ನಂಬಿಕೆ ನನಗಿದೆ. ನನಗೊತ್ತು ನನಗೆ ವಿಶ್ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದೆ. ಎನಿವೇಸ್, ವಿಶ್ ಯು ಹ್ಯಾಪಿ ಆನಿವರ್ಸರಿ ಭೂಮಿಕಾ. Happy anniversary to you too, Gautam. To you too. I'm sorry. ಪಪ್ಪ, ಇನ್ನೂ ನೆಗಡಿ ಸರಿ ಹೋಗಿಲ್ವಾ? ಸರಿ ಹೋಗುತ್ತೆ. ಗುಡ್ ಮಾರ್ನಿಂಗ್ ಮ್ಯಾಮ್. ಮಾರ್ನಿಂಗ್.
ಅಪ್ಪು ಏನ್ ಮಮ್ಮಿ ಯಾಕಂದ ಡಲ್ ಆಗಿದ್ಯಾ? ಮೈ ಹುಷಾರಿಲ್ವಾ? ಇಲ್ಲ ಮಮ್ಮಿ, ನಾನು ಚೆನ್ನಾಗೇ ಇದ್ದೀನಿ. ಗುಂಡ್ ಕಲ್ತಾನೆ ಇದ್ದೀನಿ. ಬೆಳಗ್ಗೆ 10 ಇಡ್ಲಿ ತಿಂದಿದ್ದೀನಿ. ನಿನ್ ಗೊತ್ತಾಗಲ್ಲ ಕಂದ, ನಿನ್ ಮುಖ ತುಂಬಾ ಡಲ್ ಆಗಿದೆ. ಯಾಕೇನಾಯ್ತು? ಮಮ್ಮಿ ಇಲ್ಲ ಮಮ್ಮಿ, ನಾನು ಚೆನ್ನಾಗಿದ್ದೀನಿ. ನೋಡು ಎಷ್ಟು ಶಕ್ತಿ ಇದೆ. ಅಲ್ಲ ಅವನು ಆರಾಮಾಗಿ ಇದ್ದಾನಲ್ಲ. ಹುಷಾರಿಲ್ದೇ ಇರೋದು ನನ್ನ ಪಪ್ಪ